2025-26ನೇ ಸಾಲಿನ ಭೂಕುಸಿತ ತಡೆ ವಿಪತ್ತು ಉಪಶಮನ ನಿಧಿ ಯೋಜನೆಯಡಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಕುಂದಳ್ಳಿ ಮತ್ತು ದೊಡ್ಡತೋಳೂರು ಗ್ರಾಮಗಳಲ್ಲಿ ಕಾಂಕ್ರೀಟ್ ರಸ್ತೆ ತಡೆಗೋಡೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಸೋಮವಾರ ಭೂಮಿ ಪೂಜೆಯನ್ನು ನೆರವೇರಿಸಿದರು. ಕೇಂದ್ರ ಸರ್ಕಾರ 2018ರಲ್ಲಿ ಭೂಕುಸಿತಗೊಂಡಿದ್ದ ಸ್ಥಳಗಳಿಂದ ಜಿಪಿಎಸ್ ಸರ್ವೆ ಮಾಡಿ ತಾಲೂಕಿನ ಕುಂದಳ್ಳಿ, ದೊಡ್ಡತೋಳೂರು ಹಾಗೂ ಹಾನಗಲ್ಲು ಗ್ರಾಮಗಳಲ್ಲಿ ಕಾಂಕ್ರೀಟ್ ಚರಂಡಿ ತಡೆಗೋಡೆ ಹಾಗೂ ರಸ್ತೆ ಕಾಮಗಾರಿಗಳಿಗೆ 2,06,80,000 ಹಣ ಬಿಡುಗಡೆ ಮಾಡಿದೆ. ಯೋಜನೆಯಂತೆ ಇಂದು ಭೂಮಿ ಪೂಜೆಯಿಂದ ನೆರವೇರಿಸಲಾಗ್ತಾ ಇದೆ. ನಿಗದಿತ ಸಮಯದಲ್ಲಿ ಇಂಜಿನಿಯರ್ಗಳು ಗುಣಮಟ್ಟದ ಕೆಲಸ ಮಾಡಿಸಬೇಕೆಂದರು. ಬೆಟ್ಟದಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂದಳ್ಳಿ ಗ್ರಾಮದಲ್ಲಿ 4 ಕಾಮಗಾರಿಗಳಿಗೆ 66.80 ಲಕ್ಷ, ತೋಳೂರು ಶೆಟ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡತೋಳೂರು ಗ್ರಾಮದಲ್ಲಿ 4 ಕಾಮಗಾರಿಗಳಿಗೆ 76.15 ಲಕ್ಷದ ಕಾಮಗಾರಿಗಳಿಗೆ ಭೂಮಿ ಪೂಜೆಯಿಂದ ನೆರವೇರಿಸಲಾಯಿತು. ಕ್ಲಾಪ್ ಮಾಡೋಣ. वाणी हिरण्यगर्भाभ्यां नमः, उमा महेश्वराभ्यां नमः, अरुंधति वसिष्ठाय नमः, मातृभ्यो नमः, पितृभ्यो नमः, गुरुभ्यो नमः, आचार्यभ्यो नमः, इष्टदेवताभ्यो नमः, कुलदेवताभ्यो नमः, ग्रामदेवताभ्यो नमः, सर्वेभ्यो देवेभ्यो नमः, सर्वाभ्यो देवताभ्यो नमः. प्रारंभकाले समसतति भवन्तु ब्रुवन्तु. SDMF ಅಂದರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಒಂದು ಹೆಡ್ ಇದೆ. ನಮ್ಮ ಜಿಲ್ಲೆಗೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ನೀವು ಲಾಸ್ಟ್ ಟೈಮ್ ನಿಮ್ಮ ಜ್ಞಾಪಕ ಇದೆ, ಯಾರಾದ್ರೂ ನಿಮ್ಮ ಪತ್ರಕರ್ತರು ನಮ್ಗೆ ಕೇಳ್ತಿದ್ರು, ಸರ್ ಅವ್ರೇನು ಬಂದು ಸರ್ವೆ ಮಾಡ್ಕೊಂಡು ಹೋದ್ರು, ಏನಕ್ಕೆ ಸರ್ವೆ ಮಾಡ್ಕೊಂಡು ಹೋದ್ರು ಅಂತ ಕೇಳಿದ್ರು. ಆ GSI ಅಂತಂದರೆ ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಎಲ್ಲಿ ಸಸೆಪ್ಟಿಬಿಲಿಟಿ, ಹೈ ಸಸೆಪ್ಟಿಬಿಲಿಟಿ ಫಾರ್ ಡಿಸಾಸ್ಟರ್ ಅಂದರೆ ಲ್ಯಾಂಡ್ ಸ್ಲೈಡ್ ಆಗಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಫ್ಲಡ್ಡಿಂಗ್ ಆಗೋಂಥ ಸಂದರ್ಭದಲ್ಲಿ ಎಲ್ಲಿ ಏನು ಒಂದು ಕಾಮಗಾರಿಗೆ ಇವತ್ತು ನಾವು ಕುಂದಳ್ಳಿ ಗ್ರಾಮದಲ್ಲಿ 4 ಕಾಮಗಾರಿ ಕೊಟ್ಟವ್ರೆ. 66 ಲಕ್ಷ ರೂಪಾಯಿ ವೆಚ್ಚದಲ್ಲಿ 4 ಕಾಮಗಾರಿಗೆ ತಡೆಗೋಡೆಗೆ. ಆ ವಿಚಾರದಲ್ಲಿ ಇವತ್ತು ಕೆಲವು ಟೈಮಲ್ಲಿ ಜಿಯೋಲಾಜಿಕಲ್ ಸರ್ವೇನ ಪ್ರಶ್ನೆ ಮಾಡ್ತಾ ಇದ್ದೀವಿ. ಯಾಕೆ ಅಂತಾರೆ ಜನ ಇಲ್ಲ ಒಂದೊಂದು ಕಡೆಯಲ್ಲಿ. ಅದು ಮಾತ್ರ ಸರ್ವೆ ಮಾಡಿರೋದು GPS ಇಂದ ಮಾಡ್ಕೊಂಡಿರೋಂಥ ಸ್ಯಾಟಲೈಟ್ ಇಮೇಜಸ್ ಮಾಡ್ಕೊಂಡು ಬಂದವ್ರೆ. ಆ ವಿಚಾರದಲ್ಲಿ ಈ ಭಾಗದಲ್ಲಿ 28 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ತಡೆಗೋಡೆಗೆ, ಅದ್ರ ಜೊತೆ ಗ್ರಾಮಸ್ಥರು ರೋಡ್ ಕೇಳ್ತಾ ಇದ್ದಾರೆ. ಆ ರೋಡ್ ಬರೋಂಥ ಈಗ ಜಲ್ಲಿ ಹಾಕ್ಬಿಟ್ಟು ರೋಲ್ ಮಾಡಿಟ್ಟಿರೋಣ, ಮಳೆ ಆದಮೇಲೆ ಡಾಂಬರ್ ಹಾಕೋಕ್ಕೆ ನಾವು ಜವಾಬ್ದಾರಿ ತಗೊಳ್ಳೋಣ ಅಂತ ಹೇಳ್ತಾ, ಏನು ಇದು ಇನ್ನೂ ಬೆಟ್ಟಳ್ಳಿಲಿ ಒಂದಿದೆ, ಆಮೇಲೆ ಶಾಂತಪ್ಪನವ್ರ ಮನೆಯ ಹತ್ರ ಇದೆ, ಅದೇ ರೀತಿಲಿ ಇನ್ನೊಂದು ನಗರಳ್ಳಿ ಕುಂದಳ್ಳಿಲು ಅಲ್ಲೂ ಇದೆ. ಸೊ ಈ 4 ಕಾಮಗಾರಿ ಈ ವ್ಯಾಪ್ತದಲ್ಲಿದೆ. ನೀವು ಹೇಳ್ದಂಗೆ ಜನ ಇಲ್ದಿದ್ದ ಕಡೆಗೆ ಕೆಲಸ ಮಾಡ್ತಾ ಇರ್ಬೋದು ಅಂತ ಕೆಲವು ಜನ ಅನುಮಾನ ಪಡ್ಬೋದು. ಮಾತ್ರ ಅದು ಇಂಜಿನಿಯರ್ದು ಜವಾಬ್ದಾರಿ ಅಲ್ಲ. GSI ಫಿಕ್ಸ್ ಮಾಡಿರೋಂಥ ಪಾಯಿಂಟ್ಗಳು ಅದನ್ನ ಫಿಕ್ಸ್ ಮಾಡೋರೆ. ಮಾತ್ರ ಅದನ್ನ ಒಂದು ಕೆಲವು ಕಡೆಯಲ್ಲಿ ಇದಕ್ಕಿಂತ ಸೂಕ್ಷ್ಮ ಇರೋಂಥ ಕಡೆ ಕೆಲವೇ ಅದನ್ನ ಸೇರಿಸ್ಬೋದಾ ಇಲ್ವೋ ಅಂತ ನಾವು ಒಂದ್ಸರಿ ಚೆಕ್ ಮಾಡಬೇಕು. ಆ ವಿಚಾರದಲ್ಲಿ ಇಲ್ಲಿ ಸೇರಿದಂಥ ಎಲ್ಲ ಗ್ರಾಮಸ್ಥರಿಗೆ ನೀವು ಹೇಳ್ದಂಗೆ ಈ ರಸ್ತೆ ತುಂಬ ವರ್ಷದಿಂದ ಪಾಪ ನೀವು ಕೇಳ್ಕೊಂಬಂದ್ರಿ, ಈಗ ಒಂದು 2 ವರ್ಷ 3 ವರ್ಷ ಆಗೋಯ್ತು ನಮ್ಮ ಅವಧಿಲಿ. ಈ ಮಳೆ ಕಳೆದಾದ್ಮೇಲೆ ನಾವು ಇದನ್ನ ಉದ್ಘಾಟನೆ ಮಾಡೋಕ್ಕೆ ನೀವು ಸೇರ್ಕೊಳ್ಳೋಣ ಅಂತ ಹೇಳ್ತಾ, ಈ ಸಂದರ್ಭ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸತೀಶ್, ಖಜಾಂಚಿ ಚೇತನ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.